ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಹಿಮಾ ಮತ್ತು ರಜನಿ ಇಬ್ಬರು ಮಹಿಮಾ ಸ್ಕೂಟಿಯಲ್ಲಿ ತಮ್ಮ ಮನೆ ಕಡೆ ಹೊರಟಿದ್ದರು. ರಜನಿ ಎಂದಿನಂತೆ ನಾನ್ ಸ್ಟಾಪ್ ಆಗಿ ಮಾತನಾಡುತ್ತಿದ್ದರೆ ಮಹಿಮಾ ತನ್ನ ಎಂದಿನ ಗಂಭೀರತೆಯಿಂದ ಗಾಡಿ ಓಡಿಸುತ್ತಿದ್ದಳು. ಅವಳು ರಜನಿಯ ಮಾತುಗಳನ್ನು ಕೇಳುತ್ತಿದ್ದರೂ ಯಾವುದೇ ಪ್ರತಿಕ್ರಿಯೆ ನೀಡುವವಳಲ್ಲ. ಇದು ರಜನಿಗೂ ಗೊತ್ತಿದ್ದರಿಂದ ಅವಳು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುತ್ತಿರಲಿಲ್ಲ. ಮಹಿಮಾ ಬಗ್ಗೆ ಏನೇನೋ ಗೊತ್ತಿಲ್ಲದಿದ್ದರೂ ಅವಳೆಂದರೆ ಅದೇನೋ ಸೆಳೆತ ರಜನಿಗೆ. ಬಸವನ ಹಿಂದೆ ಬಾಲದ ಥರ ಯಾವಾಗಲೂ ಅವಳ ಹಿಂದೆ ಓಡುವವಳು. ಯಾರೊಡನೆಯೂ ತಾನಾಗೆ ಗೆಳೆತನ ಮಾಡದವಳು. ತಾವಾಗೆ ಯಾರಾದರೂ ಬಂದು ಗೆಳೆತನ ಮಾಡಿದರೆ ಮಾತ್ರ ಇವಳಷ್ಟು ಮಾತುಗಾರ್ತಿ ಇನ್ನೊಬ್ಬರಿಲ್ಲ. ಅಂಥವಳು ಮಹಿಮಾರೊಟ್ಟಿಗೆ ತಾನಾಗೆ ಹೋಗಿ ಗೆಳೆತನ ಮಾಡಿದ್ದಲ್ಲದೆ ಅವಳು ಯಾವುದೇ ಪ್ರತಿಕ್ರಿಯೆ ನೀಡದಿದ್ದರೂ ಕೂಡ ವಟ ಎನ್ನುತ್ತಲೇ ಇರುತ್ತಿದ್ದಳು. ಇವಳ ಈ ವರ್ತನೆ ಮಹಿಮಾಗೂ ಏನೂ ಬೇಜಾರಲ್ಲ. ಮೊದಲಿಗೆ ಇವಳ ಮಾತುಗಳಿಂದ ಕಿರಿಕಿರಿಯಾಗುತ್ತಿದ್ದರೂ ಈಗ ಅವಳ ಮಾತುಗಳು ಮುದ ನೀಡುತ್ತಿದ್ದವು. ಹೀಗೆ ರಜನಿಯ ಅರ್ಥವಿಲ್ಲದ ಕಥೆಗಳನ್ನು ಕೇಳುತ್ತಾ ಅವಳ ಮನೆಯ ಹತ್ತಿರ ಬಂದಿದ್ದರು. ಮಹಿಮಾ ಸಡನ್ನಾಗಿ ಗಾಡಿ ಬ್ರೇಕ್ ಹಾಕಿದಾಗ ಈ ಲೋಕಕ್ಕೆ ಬಂದಳು ರಜನಿ. ಹೋ, ಇಷ್ಟು ಬೇಗ ನಮ್ಮನೆ ಬಂದ್ಬಿಡ್ತಾ? ಗೊತ್ತೇ ಆಗಲಿಲ್ಲ. ಮಹಿಮಾ, ನಾನೊಂದು ಮಾತು ಕೇಳಲ? ಮಹಿಮಾ ಏನು ಹೇಳಬಹುದು ಅನ್ನೋ ಕಾತರದಲ್ಲಿ ಕೇಳಿದ್ದಳು. ಆದರೆ ಅವಳಿಗೆ ಮಹಿಮಾಳ ಗಂಭೀರ ಮುಖ ನೋಡಿದಾಗಲೆಲ್ಲ ಭಯವಾಗುತ್ತಿತ್ತು. ಮಹಿಮಾ, ಕೇಳು, ಶಾಂತವಾಗಿ ಉತ್ತರಿಸಿದ್ದಳು ರಜನಿ. ನಾನು ನಿನ್ನನ್ನು 1 ವರ್ಷದಿಂದ ನೋಡ್ತಾ ಇದ್ದೀನಿ. ಆದರೆ ಇದುವರೆಗೂ ನಿಮ್ಮನೆ ಎಲ್ಲಿ ಬರುತ್ತೆ ಅಂತಲೇ ನನಗೆ ಗೊತ್ತಿಲ್ಲ. ಅದು ಗೊತ್ತಿದ್ದರೆ ಸ್ಯಾಟರ್ಡೆ ಮತ್ತು ಸಂಡೇ ನಿಮ್ಮನೆಗೆಲ್ಲ ಬಂದು ಹೋಗಬಹುದಲ್ವಾ? ಅಷ್ಟೇ. ಆಮೇಲೆ ಕೆಲವು ಸಮಯ ಮಾತೇ ಇಲ್ಲ ಇಬ್ಬರಲ್ಲೂ. ಈ ಕಡೆ ರಜನಿ ಅವಳು ಏನು ಉತ್ತರ ಕೊಡ್ತಾಳೆ ಅಂತ ಭಯದಿಂದ ಕಾಯ್ತಾ ಇದ್ದರೆ ಆ ಕಡೆ ಮಹಿಮಾ ಒಂದು ಮಾತನಾಡದೆ ಸುಮ್ಮನೆ ನಿಂತಿದ್ದಳು. ಅವಳಿಗೆ ಗೊತ್ತಿತ್ತು ಒಂದಲ್ಲ ಒಂದು ದಿನ ಈ ಪ್ರಶ್ನೆ ಯಾರಾದರೂ ಕೇಳ್ತಾರೆ ಅಂತ. ಆದರೆ ಆಗ ಅದರಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಹೀಗೆ ಕೆಲವು ಸಮಯದ ಬಳಿಕ ಮಹಿಮಾನೇ ಮೌನವನ್ನು ಮುರಿದಿದ್ದಳು. ಯಾಕೆ? ನೀನು ನಮ್ಮನೆಗೆ ಬಂದು ಏನು ಮಾಡ್ತೀಯಾ? ರಜನಿ, ಹಾಗೆ ಸುಮ್ಮನೆ ಬಂದು ಹೋಗಿ ಮಾಡ್ತೀನಿ, ಯಾಕೆ ಬರಬಾರ್ದಾ? ನೀನು ನನ್ನ ಫ್ರೆಂಡ್ ಅಂದಮೇಲೆ ನಿಮ್ಮನೆಗೆ ಹೋಗಿ ಬಂದು ಮಾಡೋದ್ರಲ್ಲಿ ಏನು ತಪ್ಪು? ಈಗ ನನಗೆ ನಮ್ಮ ಕಾಲೇಜಿನ ಎಲ್ಲ ಸ್ಟಾಫ್ ಮನೆಯೂ ಗೊತ್ತು. ನಿನ್ನ ಮನೆ ಮಾತ್ರ ನನಗೆ ಗೊತ್ತಿಲ್ಲ. ನನಗೆ ಅಷ್ಟೇ ಅಲ್ಲ, ಯಾರಿಗೂ ಗೊತ್ತಿಲ್ಲ ನಿಮ್ಮನೆ ಎಲ್ಲಿ ಬರುತ್ತೆ ಅಂತ. ನೀನಂತೂ ಹೇಗೂ ಕರೆಯೋಲ್ಲ, ಅದಕ್ಕೆ ನಾನೇ ಕೇಳಿ ಬರೋಣ ಅಂತ. ಅವಳು ಮುಖ ಉಬ್ಬಿಸಿ ಹೇಳಿದ ರೀತಿಗೆ ಮಹಿಮಾ ಮುಖದಲ್ಲಿ ಕಿರುನಗೆ ಮೂಡಿತ್ತು. ಆದರೂ ಅವಳ ಪ್ರಶ್ನೆಗೆ ಏನು ಉತ್ತರಿಸದೆ ಸುಮ್ಮನೆ ತನ್ನ ಸ್ಕೂಟಿ ಹತ್ತಿ ಮನೆ ಕಡೆ ನಡೆದಿದ್ದಳು. ಈ ಕಡೆ ಅವಳು ಏನೂ ಹೇಳದೆ ಹಾಗೆ ಹೋಗಿದ್ದರಿಂದ ರಜನಿಯ ಮನಸ್ಸಿಗೆ ತುಂಬಾ ನೋವಾಗಿತ್ತು. ತಕ್ಷಣ ಅವಳ ಮನಸ್ಸಿಗೆ ಜನ್ಮಿಯ ಮಾತುಗಳು ನೆನಪಾಗಿದ್ದವು. ಎಲ್ಲರಿಗೂ ಅವಳನ್ನು ಕಂಡ್ರೆ ತುಂಬ ಇಷ್ಟ ಅಂತ ಅಹಂಕಾರ ಅವಳಿಗೆ. ಅದಕ್ಕೆ ನೀನು ಅಷ್ಟು ಮಾತನಾಡಿಸಲು ಹೋದರೂ ಕೂಡ ಸರಿಯಾಗಿ ಮಾತಾಡೋಲ್ಲ. ಈ ಮಿಡ್ಲ್ ಕ್ಲಾಸ್ ಜನನೇ ಹೀಗೆ. ಸ್ವಲ್ಪ ಯಾರಾದರೂ ಸಲಿಗೆ ಕೊಟ್ಟರೆ ಸಾಕು ಅಹಂಕಾರ ಬಂದ್ಬಿಡುತ್ತೆ ಅಂತ ಒಂದು ಸಲ ಹೇಳಿದ್ದಳು. ಆಗ ನಾನು ಅವಳು ಮಿಡ್ಲ್ ಕ್ಲಾಸ್ ಹುಡುಗಿ ಅಂತ ಹೇಗೆ ಹೇಳ್ತೀಯ ಅಂತ ಕೇಳಿದ್ದೆ. ಆಗ ಅವಳು ನೋಡಿದರೆ ಗೊತ್ತಾಗಲ್ವಾ ಅದೆಷ್ಟು ಸಿಂಪಲ್ಲಾಗಿ ಬರ್ತಾಳೆ ಅಂತ. ನಂಗನ್ಸುತ್ತೆ ಅವಳ ಸ್ಯಾಲರಿ ಪೂರ್ತಿ ಅವಳ ಮನೆ ನಿಭಾಯಿಸೋಕ್ಕೆ ಬೇಕೇನೋ, ಅದಕ್ಕೆ ಹಾಗಿರ್ತಾಳೆ ಪೂವರ್ ಗರ್ಲ್ ಅಂತ ಹೇಳಿ ನಕ್ಕಿದ್ದಳು. ಆಗ ನನಗೆ ಅದೆಷ್ಟು ಸಿಟ್ಟು ಬಂದಿತ್ತು, ಅವಳ ಕೆನ್ನೆಗೆ 4 ಬಾರಿಸೋಣ ಅನ್ನೋ ಅಷ್ಟು. ಆದರೆ ಅವಳು ನನ್ನ ಕ್ಲೋಸ್ ಫ್ರೆಂಡ್ ಅನ್ನೋ ಕಾರಣಕ್ಕೆ ಕಷ್ಟಪಟ್ಟು ಸಿಟ್ಟನ್ನು ಕಡಿಮೆ ಮಾಡಿಕೊಂಡಿದ್ದೆ. ಜನ್ಮಿ ಕೂಡ ಏನು ಕೆಟ್ಟವಳಲ್ಲ. ಅಷ್ಟು ಶ್ರೀಮಂತರ ಮಗಳಾಗಿದ್ದರೂ ಒಂದು ಸ್ವಲ್ಪವೂ ಜಂಬವಿಲ್ಲ ಆಕೆಯಲ್ಲಿ. ಕಾಲೇಜಿನಲ್ಲಿಯೂ ಎಲ್ಲರೊಡನೆ ಎಷ್ಟು ಚೆಂದ ಬೆರೆಯುತ್ತಾಳೆ ಆಕೆ. ಆದರೆ ಮಹಿಯನ್ನು ಕಂಡಾಗ ಮಾತ್ರ ಅದೇಕೆ ಆ ರೀತಿ ಉರಿದುಕೊಳ್ಳುತ್ತಾಳೆ ಎಂದೇ ಗೊತ್ತಿಲ್ಲ ನನಗೆ. ಇದೊಂದು ವಿಷಯವನ್ನು ಬಿಟ್ಟು ಬೇರೆಲ್ಲ ವಿಷಯದಲ್ಲಿಯೂ ಜನ್ಮಿ ಅಪರಂಜಿಯೇ. ಇನ್ನು ಮಹಿಯ ವಿಷಯಕ್ಕೆ ಬರುವುದಾದರೆ ಅವಳನ್ನು ನೋಡಿದಾಗೆಲ್ಲ ನನಗೊಂದು ಆತ್ಮೀಯತೆ ಉಂಟಾಗುತ್ತದೆ. ಅದಕ್ಕೆ ಅಲ್ಲವಾ ಅವಳು ನನ್ನನ್ನು ಅಷ್ಟು ಇಗ್ನೋರ್ ಮಾಡಿದ್ದರೂ ಕೂಡ ನಾನು ಮಾತ್ರ ಅವಳನ್ನು ಮತ್ತೆ ಮತ್ತೆ ಮಾತನಾಡಿಸುವುದು. ಆದರೆ ಅವಳನ್ನು ನೋಡಿದರೆ ನನಗೆ ಜನ್ಮಿ ಹೇಳಿದಂತೆ ಅಹಂಕಾರ ಕಾಣಿಸುವುದಿಲ್ಲವಲ್ಲ, ಶುದ್ಧ ಮನಸ್ಸು ಮಾತ್ರ ಕಾಣುತ್ತದೆ. ಅವಳ ಕಣ್ಣುಗಳಲ್ಲಿ ನನಗೆ ಲೆಕ್ಕಕ್ಕೆ ಸಿಗದಷ್ಟು ನೋವುಗಳು ಕಾಣುತ್ತವೆ.
ಯಾರಿಗೂ ಹೇಳಿಕೊಳ್ಳಲಾಗದ ನೋವು. ಅವಳೇನಾದರೂ ನನ್ನ ಹತ್ರ ಹೇಳಿದ್ದರೆ ನಾನು ಹೇಗಾದರೂ ಮಾಡಿ ಅವಳ ಕಷ್ಟವನ್ನು ದೂರ ಮಾಡಲು ಪ್ರಯತ್ನಿಸುತ್ತಿದ್ದೆ. ಆದರೆ ಅವಳು ನನ್ನ ಹತ್ರ ತನ್ನ ಕಷ್ಟವನ್ನು ಹೇಳಿಕೊಳ್ಳುವುದಿರಲಿ, ಮಾತೇ ಆಡುವುದು ಕಡಿಮೆ. ಏನಾದರೂ ಹೇಳಿದರೆ ಒಂದು ಸ್ಮೈಲ್ ಕೊಟ್ಟು ತನ್ನ ಕೆಲಸಕ್ಕೆ ಹೊರಡುತ್ತಾಳೆ. ಈ ಹುಡುಗಿಯನ್ನು ಅರ್ಥ ಮಾಡಿಕೊಳ್ಳುವುದೇ ಕಷ್ಟನಪ್ಪ. ರಜನಿಯ ಯೋಚನಾ ಲಹರಿ ಬಿಟ್ಟರೆ ಇದೇ ರೀತಿ ಮುಂದುವರಿಯುತ್ತೇನೋ. ಅಷ್ಟರಲ್ಲಿ ಯಾವುದೋ ಒಂದು ಧ್ವನಿ ತನ್ನನ್ನು ಕರಿತಾ ಇದ್ದ ಹಾಗೆ ಅನ್ನಿಸಿ ತಿರುಗಿ ನೋಡಿದ್ದಳು. ಅಲ್ಲಿ ಅವಳ ಅಮ್ಮ ಗೊಂದಲದಿಂದ ಅವಳ ಮುಖ ನೋಡುತ್ತಾ ನಿಂತುಕೊಂಡಿದ್ದರು. ಅವರನ್ನು ನೋಡಿ ರಜನಿಗೆ ಕಾಡಿಸುವ ಮನಸ್ಸಾಗಿತ್ತು. ಇದೇನಮ್ಮ, ನನ್ನನ್ನು ನೀನು ಇಷ್ಟೆಲ್ಲ ಮಿಸ್ ಮಾಡ್ಕೋತೀಯ ಅಂತ ಗೊತ್ತೇ ಇರಲಿಲ್ಲ ನನಗೆ. ನನ್ನನ್ನು ಹುಡುಕಿಕೊಂಡು ಬಸ್ ಸ್ಟ್ಯಾಂಡ್ ತನಕ ಬರೋ ತೊಂದರೆ ಯಾಕೆ ತಗೊಳ್ಳೋಕ್ಕೆ ಹೋದೆ ನೀನು? ಹೇಗೂ ಇನ್ನು 10 ನಿಮಿಷದಲ್ಲಿ ನಾನೇ ಮನೆಯಲ್ಲಿ ಇರ್ತಿರ್ಲಿಲ್ವಾ? ರಜನಿಯ ಮಾತು ಕೇಳಿ ಅವರಮ್ಮ ಹುಬ್ಬುಗಂಟಿಕ್ಕಿದ್ದರು. ಏನಂದೆ? ಇನ್ನು 10 ನಿಮಿಷಕ್ಕೆ ಮನೆಗೆ ಬರ್ತಿದ್ಯಾ? ನೀನು ಇನ್ನೂ 10 ನಿಮಿಷಕ್ಕೆ ಹೋಗ್ತಾ ಇದ್ದಿದ್ದು ಮನೆಗಲ್ಲ, ನರಕಕ್ಕೆ. ಒಂದು ಸಲ ಕಣ್ಣು ಬಿಟ್ಟು ನಿನ್ನ ಸುತ್ತಮುತ್ತ ನೋಡು, ಎಲ್ಲಿಗೆ ಬಂದಿದ್ದೀಯಾ ಅಂತ. ಆಗಿನಿಂದ ಕರಿತಾನೇ ಇದ್ದೀನಿ. ಒಳ್ಳೆ ಹುಚ್ಚು ಹಿಡಿದಿರುವ ಥರ ಕೈ ಬಾಯಿ ಎಲ್ಲ ಸನ್ನೆ ಮಾಡಿಕೊಳ್ಳುತ್ತಾ ಹೋಗ್ತಾನೇ ಇದ್ದೀಯಾ. ನಾನು ಮೊದಲಿನಿಂದನೇ ಹೇಳ್ತಾ ಬಂದೆ, ಒಂದ್ಸಲ ಡಾಕ್ಟರ್ಗೆ ತೋರಿಸ್ಕೊಂಡು ಬಾ ಅಂತ. ಈಗ ನೋಡು, ಹುಚ್ಚು ತಲೆಗೆ ಏರಿದೆ ಅನಿಸುತ್ತೆ, ಅದಕ್ಕೆ ಈ ರೀತಿ ಆಡ್ತಿದ್ದೀಯಾ. ಅಯ್ಯೋ ದೇವರೇ, ಇವಾಗಲೇ ಹೀಗೆ ಆಗಬೇಕಿತ್ತಾ? ಅಲ್ಲಿ ನಿನ್ನ ಅನಿ ಅಪ್ಪ ಅಮ್ಮ ನೋಡಿದರೆ ಇದೇ ವರ್ಷದಲ್ಲಿ ಮದುವೆ ಇಟ್ಕೊಳ್ಳೋಣ ಅಂತ ಹೇಳ್ತಿದ್ರು. ನೀನು ನೋಡಿದರೆ ಈ ರೀತಿ ಆಡ್ತಿದ್ದೀಯಾ. ನಿನ್ನ ಮದುವೆ ಆದಮೇಲೆ ಏನಾಗಿದ್ರೂ ತೊಂದರೆ ಇರಲಿಲ್ಲ, ಆದರೆ ಈಗೇನಾದರೂ ಮದುವೆ ನಿಂತು ಹೋದರೆ ನನ್ನ ಮನೆಯಲ್ಲಂತೂ ನೀನು ಇರಬೇಡ. ನನ್ನ ಕೈಯಲ್ಲಿ ಈ ನಿನ್ನ ಕಾಟ ತಡೆಯೋಕ್ಕೆ ಆಗೋಲ್ಲ ಅಂತ ಬೈತಾ ಮುಂದೆ ಹೋಗ್ತಾ ಇದ್ದರೆ ಅವರ ಹಿಂದೆ ಒಳ್ಳೆ ನಾಯಿ ಮರಿ ಥರ ನಮ್ಮ ರಜನಿ ಮುಖ ಸಪ್ಪಗೆ ಮಾಡಿಕೊಂಡು ಹೋಗ್ತಾ ಇದ್ಲು. ಅವಳಿಗಿನ್ನೂ ಅರಗಿಸಿಕೊಳ್ಳೋಕೆ ಆಗ್ತಿರ್ಲಿಲ್ಲ ತಾನು ಅಲ್ಲಿಯವರೆಗೂ ಹೋಗಿದ್ನಾ ಅಂತ. ಅಲ್ಲಿ ಆಗಿದ್ದು ಇಷ್ಟೇ. ರಜನಿ ಜನ್ಮಿ ಮತ್ತು ಮಹಿ ವರ್ತನೆ ಬಗ್ಗೆ ಯೋಚನೆ ಮಾಡ್ತಾ ಹೋಗ್ತಾ ತನ್ನ ಮನೆ ದಾಟಿ ತುಂಬಾ ಮುಂದೆ ಬಂದ್ಬಿಟ್ಟಿದ್ಲು. ಇನ್ನು ಒಂದು ಸ್ವಲ್ಪ ದೂರ ಹೋದರೆ ಅಲ್ಲೊಂದು ವ್ಯೂ ಪಾಯಿಂಟ್ ಇತ್ತು. ಹೋದ ವಾರ ಅಲ್ಲಿ ಆಕ್ಸಿಡೆಂಟ್ ಆಗಿದ್ದರಿಂದ ಅಲ್ಲಿ ಸೇಫ್ಟಿಗೆ ಅಂತ ಹಾಕಿದ್ದ ಸಿಮೆಂಟಿನ ಕಟ್ಟೆ ಒಡೆದು ಹೋಗಿತ್ತು. ಇವಳು ಹೀಗೆ ಹೋಗಿದ್ದಿದ್ರೆ ಸೀದಾ ಅಲ್ಲಿಂದ ಕೆಳಗೆ ಬೀಳೋ ಸಾಧ್ಯತೆ ಇತ್ತು. ಅದು ತುಂಬ ಎತ್ತರದ ಪ್ರದೇಶವಾದ್ದರಿಂದ ಕೆಳಗೆ ಪೂರ್ತಿ ಪ್ರಪಾತ. ರಜನಿಗೆ ಒಂದ್ಸಲ ಭಯವಾಗಿಬಿಟ್ಟಿತ್ತು, ಅಮ್ಮ ಬರದೇ ಇದ್ದಿದ್ರೆ ತನ್ನ ಗತಿ ಏನಾಗ್ತಿತ್ತು ಅಂತ. ಹಾಗೆ ತಕ್ಷಣಕ್ಕೆ ಅವಳಿಗೆ ತನ್ನ ಅಮ್ಮ ಸ್ವಲ್ಪ ಸಮಯದ ಹಿಂದೆ ಹೇಳಿದ್ದ ಮಾತು ನೆನಪಾಗಿತ್ತು. ಅದೇ, ಇನ್ನು 10 ನಿಮಿಷ ಬಿಟ್ಟಿದ್ರೆ ನರಕಕ್ಕೆ ಹೋಗ್ತಿದ್ದೆ ಅಂದಿದ್ದು. ತಕ್ಷಣಕ್ಕೆ ಅಮ್ಮನಿಗೆ ಅಡ್ಡ ಹಾಕಿ ನಿಂತು ಪ್ರಶ್ನಿಸಿಯೇ ಬಿಟ್ಟಿದ್ದಳು ನಮ್ಮ ರಜನಿ. 1 ನಿಮಿಷ ಅಮ್ಮ, ಈಗಷ್ಟೇ ಏನೋ ಅಂದಿಯಲ್ಲ ನೀನು, ಏನದು? ಅದೇ ಏನೋ ನರಕಕ್ಕೆ ಹೋಗ್ತೀಯಾ ಅಂತ. ನಾನು ನರಕಕ್ಕೆ ಯಾಕೆ ಹೋಗಲಿ? ಸ್ವರ್ಗಕ್ಕೆ ತಾನೇ ಹೋಗಬೇಕಾಗಿರೋದು. ನಾನೇನು ರಾಕ್ಷಸಿನ ನರಕಕ್ಕೆ ಹೋಗೋಕೆ? ಅವಳ ಮಾತು ಕೇಳಿ ಅವಳಮ್ಮನಿಗೆ ಜೋರಾಗಿ ನಗು ಬಂದಿತ್ತು. ಇದೇನು ಕೇಳೋ ವಿಷಯನಾ? ನಿನ್ನ ನೋಡಿದರೆ ಯಾರಾದರೂ ಹೇಳ್ತಾರೆ. ಇನ್ನು ನೀನು ಎಲ್ರಿಗೂ ಕೊಡೋ ಕಾಟಕ್ಕೆ ಸ್ವರ್ಗದಲ್ಲಿ ನಿನ್ನ ಒಳಗೆ ಬಿಡ್ತಾರೆ ಅಂದ್ಕೊಂಡಿದ್ಯಾ? ನರಕದಲ್ಲಿ ಮಾತ್ರ ಜಾಗ ಸಿಗೋದು ನಿನಗೆ. ನೀನು ರಾಕ್ಷಸರ ಥರ ಮನುಷ್ಯರನ್ನು ಕೊಲ್ಲದೇ ಇದ್ದರೂ ಕೂಡ ಅವರ ತಲೆ ಅಂತೂ ತಿಂತೀಯಲ್ಲ, ಅಷ್ಟು ಸಾಕು ನೀನು ನರಕಕ್ಕೆ ಹೋಗೋಕೆ ಅಂತ ಜೋರಾಗಿ ನಗಲು ಶುರು ಮಾಡಿದ್ದರು. ಇದರಿಂದ ರಜನಿಗೆ ಅತಿಯಾಗಿ ಕೋಪ ಬಂದಿತ್ತು. ಅವಳಿಗೆ ಗೊತ್ತಿತ್ತು ತನಗೆ ತನ್ನ ಅಮ್ಮನ ಎದುರಿಸಲು ಕಷ್ಟ ಅಂತ. ಅದಕ್ಕೇನಿದ್ರೂ ಅವಳ ಅಪ್ಪನ ಜೊತೆ ಸಿಕ್ಕಾಗ ಮಾತ್ರ ಸಾಧ್ಯ. ಅದಕ್ಕೆ ಅವಳಮ್ಮನ ವಿರುದ್ಧ ಅಪ್ಲಿಕೇಶನ್ ಹಾಕೋಕ್ಕೆ ಮನೆಗೆ ಓಡಿದ್ದಳು. ರಜನಿ ಶ್ರೀದೇವಿ ಮತ್ತು ಶ್ರೀನಾಥ್ ಅವರ ಮೊದಲನೇ ಮಗಳು. ಇವಳಿಗೆ ಒಬ್ಬ ತಮ್ಮ ಕೂಡ ಇದ್ದಾನೆ. ಅವನು ಈಗ MBA ಓದ್ತಾ ಇದ್ದಾನೆ. ಇನ್ನು ಶ್ರೀನಾಥ್ ಅವರು ತಮ್ಮದೇ ಆದ ಒಂದು ಕಂಪನಿಯನ್ನು ನಡೆಸುತ್ತಾ ಇದ್ದಾರೆ. ಅಷ್ಟಾಗಿ ದೊಡ್ಡ ಕಂಪನಿಯಲ್ಲದಿದ್ದರೂ ಒಂದು ಸುಖ ಜೀವನಕ್ಕೆ ಯಾವುದೇ ಕೊರತೆ ಇಲ್ಲ. ಸುಮಾರು 50 ಜನರು ಇವರ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ರಜನಿ MCom ಮುಗಿಸಿದಾಗ ಅವಳ ಅಪ್ಪನಿಗೆ ಅವಳು ತಮ್ಮ ಕಂಪನಿಯನ್ನು ನೋಡಿಕೊಳ್ಳುತ್ತಾಳೆ ಎಂದು ಅಂದುಕೊಂಡಿದ್ದರು. ಆದರೆ ಅವಳು ಕಾಲೇಜಿಗೆ ಲೆಕ್ಚರರ್ ಆಗಿ ಸೇರಿದ್ದಳು. ಮೊದಲಿಗೆ ಸ್ವಲ್ಪ ಬೇಜಾರಾದರೂ ನಂತರ ಅವಳ ಇಷ್ಟದಂತೆ ಆಗಲೆಂದು ಸುಮ್ಮನಾಗಿದ್ದರು. ಈಗ ಅವಳ ತಮ್ಮ MBA ಮುಗಿಸಿ ಕಂಪನಿಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವವನಿದ್ದ. ಮಹಿಮಾ ಗಾಡಿ ಒಂದು ದೊಡ್ಡ ಕಾಂಪೌಂಡಿನ ಎದುರಿಗೆ ಬಂದು ನಿಂತಿತ್ತು. ಎಕರೆಗಳಷ್ಟು ದೊಡ್ಡದಾಗಿ ಹರಡಿಕೊಂಡಿರುವ ಹಾಗೂ
ಆಳೆತ್ತರದಷ್ಟು ಎತ್ತರವಾಗಿರುವ ಕಾಂಪೌಂಡ್ ಅದು. ಅದರ ಮಧ್ಯದಲ್ಲಿ ಒಂದು ದೊಡ್ಡ ಗೇಟ್. ಆ ಗೇಟ್ ಪಕ್ಕದ ಗೋಡೆಯಲ್ಲಿ ದೊಡ್ಡದಾಗಿ ಮಮತಾ ಮ್ಯಾನ್ಷನ್ ಎಂದು ಇಂಗ್ಲಿಷ್ನಲ್ಲಿ ಕೆತ್ತಲಾಗಿತ್ತು. ಅದನ್ನು ನೋಡಿದ ಮಹಿಮಾಳ ಮುಖದಲ್ಲಿ ಒಂದು ವ್ಯಂಗ್ಯ ನಗು ಅರಳಿತ್ತು. ಮಮತಾ ಮ್ಯಾನ್ಷನ್, ಹೆಸರಿಗೆ ತಕ್ಕಂತೆ ಮನೆಯೂ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರೋದು. ಆದರೆ ಇದು ಮಮತೆನೇ ಇಲ್ಲದೆ ಇರೋ ಮ್ಯಾನ್ಷನ್. ಅಷ್ಟರಲ್ಲಿ ಇವಳು ಬಂದಿದ್ದನ್ನು ನೋಡಿದ ವಾಚ್ಮ್ಯಾನ್ ಆ ದೆವ್ವದಂತಹ ಗೇಟನ್ನು ತೆಗೆದಿದ್ದ. ಮಹಿಮಾ ಗಾಡಿ ಆ ಕಾಂಪೌಂಡಿನ ಒಳಗೆ ಚಲಿಸಿತ್ತು. ಅಲ್ಲಿ ಇದ್ದದ್ದು ಒಂದು ದೊಡ್ಡ ಬಂಗಲೆ. ಅದನ್ನು ನೋಡಿದ ಯಾರೇ ಆದರೂ ವಾವ್ ಅನ್ನೋಷ್ಟು ಚಂದದ ಮನೆ. ಆದರೆ ಅಲ್ಲಿ ಎಲ್ಲರ ಗಮನದ ಹೆಚ್ಚಾಗಿ ಸೆಳೆಯುವುದು ಮನೆಯಲ್ಲ, ಅದರ ಸುತ್ತಲೂ ಹರಡಿಕೊಂಡಿರುವ ಗಾರ್ಡನ್. ಅದು ಖುದ್ದು ಮಹಿಮಾ ಅಲ್ಲಿಯೇ ಕೆಲಸದವರಲ್ಲಿ ಹೇಳಿ ತನಗಿಷ್ಟವಾದ ರೀತಿಯಲ್ಲಿ ಮಾಡಿಸಿದ್ದು. ಅದಂತೂ ನೋಡಲು ಇನ್ನೊಂದು ಸ್ವರ್ಗವೇ, ಅಷ್ಟು ಅದ್ಭುತವಾಗಿತ್ತು. ಮಹಿಮಾ ಅಲ್ಲಿಂದ ಸೀದಾ ತನ್ನ ಕೋಣೆಗೆ ಹೋಗಿದ್ದಳು. ಅವಳಿಗೆ ಅಲ್ಲಿ ಯಾರೂ ಬೇಡ, ಏನೂ ಬೇಡ. ಹೇಳಬೇಕೆಂದರೆ ಅವಳಿಗೆ ಆ ಮನೆಯಲ್ಲಿರುವುದೇ ಸಹ್ಯವಲ್ಲ. ಆದರೂ ಅಲ್ಲಿ ಅವಳು ಬದುಕುತ್ತಿದ್ದಾಳೆಂದರೆ ಅದು ಅವಳ ಅತ್ತೆಗಾಗಿ ಮಾತ್ರ. ರೂಮಿಗೆ ತೆರಳಿದ ಮಹಿಮಾ ಸೀದಾ ಬಾತ್ರೂಮಿಗೆ ಹೋಗಿ ಫ್ರೆಶ್ ಆಗಿ ಬಟ್ಟೆ ಬದಲಾಯಿಸಿ ತನ್ನ ಎಂದಿನ ನೈಟ್ ಡ್ರೆಸ್ಸಿನಲ್ಲಿ ಬಂದಿದ್ದಳು. ಅಲ್ಲಿಂದ ಆಕೆ ಸೀದಾ ಹೋಗಿದ್ದು ಬಾಲ್ಕನಿಗೆ. ಆ ಇಡೀ ಮನೆಯಲ್ಲಿ ಅವಳಿಗೆ ಇಷ್ಟವಾಗುವಂತಹ ಸ್ಥಳಗಳೆಂದರೆ ಒಂದು ಅವಳೇ ತಯಾರು ಮಾಡಿಸಿದ ಗಾರ್ಡನ್, ಇನ್ನೊಂದು ಅವಳ ರೂಮಿನ ಬಾಲ್ಕನಿ. ಏಕೆಂದರೆ ಆ ಬಾಲ್ಕನಿಯಿಂದ ಗಾರ್ಡನ್ ಕಾಣಿಸುತ್ತಿತ್ತು. ಮಹಿಮಾ ಅಲ್ಲಿ ನಿಂತುಕೊಂಡು ಯೋಚನೆಗೆ ತೊಡಗಿದ್ದಳು. ಅವಳ ಯೋಚನೆ ರಜನಿಯ ಸುತ್ತ ಸುತ್ತುತ್ತಿತ್ತು. ಅವಳನ್ನು ನಾನು ನೋಡ್ತಾ 1 ವರ್ಷ ಮೇಲಾಗ್ತಾ ಬಂತು. ಈ 1 ವರ್ಷದಲ್ಲಿ ಅವಳು ನನಗೆ ಅದೆಷ್ಟು ಹತ್ತಿರವಾಗಿದ್ದಾಳೆ ಹುಡುಗಿ, ಅದೆಷ್ಟು ಹಚ್ಚಿಕೊಂಡಿದ್ದಾಳೆ ನನ್ನನ್ನು. ಪ್ರತಿ ಸಲನೂ ಅವಳು ನನ್ನ ಹತ್ತಿರ ಮಾತನಾಡಲು ಬಂದಾಗ ನನ್ನಿಂದ ಅವಳಿಗೆ ಸಿಗುತ್ತಿದ್ದದ್ದು ಕೇವಲ ತಿರಸ್ಕಾರ ಅಷ್ಟೇ. ಆದರೂ ಅವಳು ಸ್ವಲ್ಪವೂ ಬೇಸರಿಸದೆ ನನ್ನ ಜೊತೆಗೆ ಇಂದಿಗೂ ಮಾತನಾಡುತ್ತಲೇ ಬಂದಿದ್ದಾಳೆ. ಆದರೆ ಇಂದು ಅವಳು ನನ್ನ ಹತ್ತಿರ ಕೇಳಿಕೊಂಡಿದ್ದಾದರೂ ಏನು, ನಿಮ್ಮ ಮನೆ ಎಲ್ಲಿದೆ, ತಾನು ಬರ್ತೀನಿ ಅಂತ ತಾನೆ. ಅದನ್ನೂ ಹೇಳಲಾಗದೆ ಬಂದು ಬಿಟ್ಟೆ ನಾನು. ಪಾಪ ರಜನಿ ಅದೆಷ್ಟು ನೋವು ಮಾಡಿಕೊಂಡಳೋ ಏನೋ. ಅವಳು ಕೇಳಿದ್ದರಲ್ಲಿ ತಪ್ಪಾದರೂ ಏನಿತ್ತು? ಪ್ರತಿಯೊಬ್ಬರಿಗೂ ಅವರ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಆಸೆ ಇರಲ್ವಾ? ಹಾಗೆ ಅವಳು ಕೇಳಿದ್ದಾಳೆ ಅಷ್ಟೇ. ಆದರೆ ಅವಳು ಕೇಳಿಕೊಂಡ ಹಾಗೆ ಇಲ್ಲಿಗೆ ಅವಳನ್ನು ಕರೆದುಕೊಂಡು ಬರಲು ಸಾಧ್ಯನಾ? ಈ ನರಕಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಇದೊಂದು ವಿಷಯಕ್ಕೆ ಸರಿ ಅಂತ ಬಿಟ್ಟರೆ ಮುಂದೆ ಎಲ್ಲವೂ ಕಷ್ಟವಾಗುತ್ತದೆ. ಇದುವರೆಗೂ ಯಾರಿಗೂ ನನ್ನ ಬಗ್ಗೆ, ನನ್ನ ಜೀವನದ ಬಗ್ಗೆ, ನನ್ನ ನೋವಿನ ಬಗ್ಗೆ ಗೊತ್ತಿಲ್ಲ. ಆಮೇಲೆ ಎಲ್ಲರಿಗೂ ಗೊತ್ತಾಗುತ್ತೆ. ಹೇಗೋ ಈಗ ಮಕ್ಕಳಿಗೆ ಪಾಠ ಮಾಡ್ತಾ ಅದನ್ನೆಲ್ಲ ಮರೆಯೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಮೇಲೆ ಮತ್ತೆ ಅದೆಲ್ಲ ಮರುಕಳಿಸುವಂತೆ ಆಗುವುದು ಬೇಡ. ಈಗ ಹೇಗಿದೆಯೋ ಮುಂದೆಯೂ ಹಾಗೆಯೇ ಇದ್ದು ಬಿಡಲಿ. ತನ್ನ ಕಣ್ಣಲ್ಲಿದ್ದ ನೀರನ್ನು ಒರೆಸಿಕೊಳ್ಳುತ್ತಾ ಒಳಗೆ ಬಂದು ಮಂಚದ ಮೇಲೆ ಮಲಗಿದಳು. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.